ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಅಭಿವ್ಯಕ್ತಿ ಕಥಾಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ 92ನೇ ಎಪಿಸೋಡ್ ಇವಾಗ ಶುರು ಮಾಡೋಣ. ಯಾಕೋ ಬಂಗಾರ ಅಳ್ತಾ ಇದೆಯಾ? ಆಫೀಸ್ನಲ್ಲಿ ಏನಾದರೂ ಟೆನ್ಷನ್ ಇದೆಯಾ? ನಿಮ್ಮ ಬಾಸ್ ಹೆಂಡತಿ ಏನಾದರೂ ಕಿರಿಕ್ ಮಾಡ್ತಿದ್ದಾರಾ? ಆಫೀಸ್ನಲ್ಲಿ ಆರುಷಿ ಮನಸ್ಸಿಗೆ ಬೇಸರ ಆಗುವಂಥದ್ದು ಏನೋ ಆಗಿರಬೇಕು. ಏನೋ ಅನುಮಾನ ಬಂದು ಪ್ರಶ್ನೆ ಮಾಡಿದರೆ ಉಷಾ ಅವರಿಂದ ತನಗೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ಲು. ಆದರೂ ತನ್ನ ನಲ್ಲೆಯ ಸಪ್ಪೆ ಮುಖ ಕಂಡವನ ಮನಸ್ಸು ಮಾತ್ರ ಆರುಷಿಗೆ ಆಫೀಸಲ್ಲಿ ಏನೋ ತೊಂದರೆ ಆಗಿದೆ ಅಂತ ಶಂಕಿಸಿತ್ತು. ಅದಕ್ಕೆ ಪದೇ ಪದೇ ಪ್ರಶ್ನೆ ಮಾಡಿದ್ರೆ ಅವನನ್ನು ಬಳಸಿ ಮತ್ತಷ್ಟು ಎದೆಗೆ ಒರಗಿದಂತೆ ಮಲಗಿದ ಆರುಷಿ, ಚಂದ್ರ, ನನಗೊಂದು ಸ್ವಲ್ಪ ದಿನ ಮನೆಯಲ್ಲಿ ಗೃಹಿಣಿಯಾಗಿ ಇರಬೇಕಂತ ಆಸೆಯಾಗಿದೆ. ಅದಕ್ಕೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸ್ವಲ್ಪ ದಿನ ನಿಮ್ಮ ಹೆಂಡತಿಯಾಗಿ ಚಿಂಟು ತಾಯಿಯಾಗಿ ಮಾತ್ರವೇ ಮನೆಯಲ್ಲಿ ಆರಾಮಾಗಿರೋಣ ಅಂತ ಯೋಚಿಸಬೇಡಿ. ನಿಮ್ಮ ಮೇಲೆ ಖರ್ಚಿನ ಎಲ್ಲ ಹೊರೆ ಹಾಕಿ ನಾನೇನು ಆರಾಮಾಗಿ ಮನೆಯಲ್ಲೇ ಉಳಿದು ಬಿಡಲ್ಲ. ಸ್ವಲ್ಪ ದಿನ ಆದಮೇಲೆ ಬೇರೆ ಎಲ್ಲಾದರೂ ಮತ್ತೆ ಕೆಲಸ ಹುಡುಕಿಕೊಳ್ತೇನೆ. ಕೇಳಿದರೆ ಆರುಷಿ ಮಾತು ಕೇಳಿ ಓಜಸ್ಗೆ ಶಾಕ್ ಆಯಿತು. ಆರುಷಿ ತನ್ನ ಕೆಲಸವನ್ನು ಅದೆಷ್ಟು ಪ್ರೀತಿಸ್ತಾಳೆ ಅನ್ನೋದನ್ನು ಓಜಸ್ ತಿಳಿದಿರುವವನಲ್ಲ. ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಕೆಲಸ ಬಿಡುವ ಯೋಚನೆ ಯಾಕೆ ಮಾಡಿದ್ದಾಳೆ? ಅಂದರೆ ತಾನು ಎಣಿಸಿದಂತೆ ಆಫೀಸ್ನಲ್ಲಿ ಏನೋ ತೊಂದರೆ ಆಗಿರಲೇಬೇಕು. ಆದರೆ ಅದನ್ನು ಆರು ಯಾಕೆ ತನ್ನ ಬಳಿ ಹೇಳ್ಕೊಳ್ತಿಲ್ಲ ಎಂದು ಯೋಚಿಸುತ್ತಾ ಇದ್ದವನಿಗೆ ಒಂದು ಐಡಿಯಾ ಹೊಳೆಯಿತು. ಈ ಹಿಂದೆ ತ್ವಿಷಾ ವಿಷಯದಲ್ಲಿ ಆರು ಮತ್ತವಳ ಸ್ನೇಹಿತೆ ನಡುವೆ ಏನು ನಡೆಯುತ್ತಿದೆ ಎಂಬ ಸತ್ಯ ತಿಳಿದುಕೊಳ್ಳಲು ಆರುಷಿ ಆಫೀಸ್ನಲ್ಲೇ ಕೆಲಸ ಮಾಡುವ ಒಬ್ಬ ಅಟೆಂಡರ್ ಕೈ ಬೆಚ್ಚಗೆ ಮಾಡಿ ಅವನ ಸಹಾಯ ಪಡೆದುಕೊಂಡಿದ್ದನ್ನು ನೆನೆದು ಈಗಲೂ ಸಹ ಅದೇ ಕೆಲಸ ಮಾಡುವ ಬಗ್ಗೆ ತೀರ್ಮಾನಿಸಿದ. ಚಂದ್ರ, ಏನಾದರೂ ಹೇಳಿ ಪ್ಲೀಸ್. ಕೇಳಿದ್ರೆ ಅವಳನ್ನು ರಮಿಸುತ್ತಾ, ನಿನಗೆ ಹೇಗೆ ಇಷ್ಟ ಹಾಗೆ ಮಾಡು ಆರು, ನನ್ನ ಕಡೆಯಿಂದ ನಿನಗೆ ಯಾವ ಬಲವಂತವೂ ಇಲ್ಲ. ಹೇಳಿದರೆ ಆರುಷಿ ನಿರಾಳತೆಯ ನಿಟ್ಟುಸಿರು ಬಿಟ್ಟವಳು ನೆಮ್ಮದಿಯ ನಿದ್ದೆಗೆ ಜಾರಿದ್ಲು. ಮರುದಿನ ಎಂದಿನಂತೆ ಮೊದಲಿಗೆ ಚಿಂಟೂನ ಸ್ಕೂಲಿಗೆ ಬಿಟ್ಟು ಅಲ್ಲಿಂದ ಆರುಷಿನ ಆಫೀಸ್ ಬಳಿ ಡ್ರಾಪ್ ಮಾಡಿದ ಓಜಸ್ ತನ್ನ ಅಣ್ಣ ಮಹೇಂದ್ರನ ಮದುವೆ ವಿಷಯದ ಬಗ್ಗೆ ಬಾಲಸುಬ್ರಹ್ಮಣ್ಯ ಅವರ ಹತ್ರ ಮಾತಾಡಬೇಕೆಂದು ಅವಳ ಜೊತೆಯಾಗಿ ಆಫೀಸ್ ಒಳಗೆ ಬಂದವನು ಆರುಷಿ ತನ್ನ ಕ್ಯಾಬಿನ್ ಕಡೆಗೆ ಹೋಗುತ್ತಲೇ ಇವನು ಅಟೆಂಡರ್ನ ಹುಡುಕಿ ಹೋಗಿ ಅವನ ಕೈಗೆ 2,000 ಕೊಟ್ಟು ಆಫೀಸಲ್ಲಿ ಏನು ನಡೀತಿದೆ ಕೇಳ್ದ. ಕೈಗೆ ಕಾಸು ಸೇರುತ್ತಲೇ ಅಟೆಂಡರ್, ಅಕೌಂಟ್ ಸೆಕ್ಷನ್ನಲ್ಲಿರುವ ಮ್ಯಾನೇಜರ್ ಸದಾಚಾರ್ ಅಲ್ಲದೆ ಬಾಸ್ ಬಾಮೈದ ಉದಯ್ ಕುಮಾರ್ ಆರುಷಿ ಮೇಡಮ್ಗೆ ತುಂಬಾ ಕಾಟ ಕೊಡ್ತಿದ್ದಾರೆ. ಆರುಷಿ ಮೇಡಮ್ ಮಾಡುವ ಎಲ್ಲ ಕೆಲಸದಲ್ಲಿಯೂ ತಪ್ಪು ಹುಡುಕುವುದು, ಬೇಕಂತಲೇ ಹಣಕಾಸಿನ ವ್ಯವಹಾರದಲ್ಲಿ ಮೇಡಮ್ ಸುಳ್ಳು ಲೆಕ್ಕ ಕೊಟ್ಟು ದುಡ್ಡು ಹೊಡೆದುಕೊಳ್ಳುವ ಪ್ರಯತ್ನ ಪಟ್ಟಿದ್ದಾರೆ ಅಂತ ಅವರ ಮೇಲೆ ಇಲ್ಲಸಲ್ಲದ ಆಪಾದನೆ ಮಾಡಿ ಮೇಡಮ್ಗೆ ಆಫೀಸ್ನಲ್ಲಿ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೆ ಬಿಡುತ್ತಿಲ್ಲ. ಇದಲ್ಲದೆ ಅಂತ ರಾಗ ಹೇಳಿದ್ರೆ ಮತ್ತೆ ತನ್ನ ಪರ್ಸ್ನಿಂದ ಹಣ ತೆಗೆದು ಅವನ ಮುಂದೆ ಹಿಡಿದ ಓಜಸ್. ಆದರೆ ಆ ಹಣ ತೆಗೆದುಕೊಳ್ಳಲು ನಿರಾಕರಿಸಿದ ವ್ಯಕ್ತಿ, ಈ ವಿಷಯ ಹೇಳೋಕ್ಕೆ ನನಗೆ ನಾಲಿಗೆಯೇ ಬರ್ತಿಲ್ಲ ಸರ್. ನಮ್ಮ ಬಾಸ್ ಬಾಮೈದ ಕೆಲಸ ಕಳ್ಳ ಸರ್. ಸುಮ್ಮನೆ ಆಫೀಸ್ಗೆ ಬಂದು ಕೂರೋದು, ಅವ್ರಿಗೆ ವಹಿಸಿರೋ ಒಂದು ಕೆಲಸ ಸಹ ಮಾಡದೆ ಸುಮ್ಮನೆ ನಮ್ಮ ಮೇಲೆ ದರ್ಪ ತೋರೋದು, ಆಫೀಸ್ ಖರ್ಚಲ್ಲೇ ಊಟ ಡ್ರಿಂಕ್ಸ್ ಎಲ್ಲ ತರಿಸ್ಕೊಂಡು ತಿಂದು ಉಂಡು ಮಜಾ ಮಾಡೋದು ಅಲ್ಲದೆ ಒಂದು ವಾರದಿಂದ ಆರುಷಿ ಮೇಡಮ್ ಜೊತೆಗೆ ಸ್ವಲ್ಪ ಕೆಟ್ಟದಾಗಿ ವರ್ತಿಸ್ತಾ ಇದ್ದಾರೆ. ಅದು ನನ್ನ ಮೇಲೆ ಬೇಜಾರಾಗಬೇಡಿ ಸರ್. ಇದು ನನ್ನ ಮಾತಲ್ಲ, ಇದು ಅವಯ್ಯ ತನ್ನ ಹೊಲಸು ನಾಲಿಗೆಯನ್ನು ಹರಿಬಿಡೋದು. ಹೇಗಿದ್ದರೂ 2 ಮದುವೆ ಆಗಿದೆ, ಇನ್ನೊಂದು ಆದರೆ ಏನು ವ್ಯತ್ಯಾಸ ಆಗತ್ತೆ? ಮದುವೆ ಆಗೋಕೆ ಇಷ್ಟ ಇಲ್ಲ ಅಂದರೆ ಬೇಕಾದರೆ ಮನೆಯಲ್ಲಿ ಆ ನಿನ್ನ ಗಂಡ ಮನೆ ಹೊರಗೆ ನನ್ನ ಇಟ್ಕೋ ಅಂತ ತೀರಾ ಅಸಹ್ಯವಾಗಿ ಮಾತಾಡಿದರು. ಆರುಷಿ ಮೇಡಮ್ ಆ ವಯ್ಯನಿಗೆ ಬೈದು ಬಾಸ್ಗೆ ದೂರು ಕೊಟ್ಟರು ಏನೂ ಉಪಯೋಗ ಆಗಿಲ್ಲ ಸರ್. ಅದಕ್ಕೆ ಮೇಡಮ್ ಕೆಲಸಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಅಂತ ಹೇಳಿದ್ದೇ ತಡ ಓಜಸ್ ಕೋಪ ನೆತ್ತಿಗೇರಿಬಿಟ್ಟಿತ್ತು. ಸೀದಾ ದಾಪುಗಾಲು ಹಾಕುತ್ತಾ ಬಾಲಸುಬ್ರಹ್ಮಣ್ಯ ಅವರ ಕ್ಯಾಬಿನ್ಗೆ ಹೋದವನು ಅಲ್ಲೇ ಗಂಡನ ಜೊತೆಗೆ ಕೂತು ಬಿಸ್ನೆಸ್ ವಿಸ್ತರಿಸುತ್ತಿರುವ ಬಗ್ಗೆ ಮಾತನಾಡುತ್ತಾ ಇದ್ದ ಉಷಾ ಅವರ ಮಾತು ಕೇಳಿ, ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳ ಮೇಲೆ ನಿಮ್ಮ ಮನೆಯವರೇ ದೌರ್ಜನ್ಯ ಮಾಡ್ತಿದ್ದಾರೆ, ಅದರ ಕಡೆಗೆ ಗಮನ ಹರಿಸೋದನ್ನು ಬಿಟ್ಟು ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡುವ ಹುಚ್ಚ ನಿಮಗೆ ಅಬ್ಬರಿಸಿಬಿಟ್ಟ ಓಜಸ್. ಅವನನ್ನು ಸಮಾಧಾನಿಸುವ ಬಾಲಸುಬ್ರಹ್ಮಣ್ಯ ಅವರು, ನಾನು ಈಗಲೇ ಉದಯ್ ಕುಮಾರ್ನ ಕರೆಸಿ ಆರುಷಿ ವಿಷಯಕ್ಕೆ ಹೋಗಬೇಡ ಅಂತ ವಾರ್ನ್ ಮಾಡಿದ್ದೀನಿ. ಆದರೂ ಅವನ ಹಾಗೆ ಆರುಷಿ ಜೊತೆಗೆ ಮಿಸ್ಬಿಹೇವ್ ಮಾಡಿದ್ದಕ್ಕೆ ಈಗಾಗಲೇ ಅವಳ ಹತ್ರ ಕ್ಷಮೆ ಕೇಳಿದ್ದೀನಿ.
ನಿಮ್ಮ ಹತ್ರ ಕೂಡ ಸಾರಿ ಕೇಳ್ತಾ ಇದ್ದೀನಿ ಎಂದು ಹೇಳಿದರು. ಗಂಡನ ಮಾತು ಕೇಳಿ ಉಷಾ ಅವರು ಮುನಿಸಿಕೊಂಡ್ರು. ನೀವ್ಯಾಕ್ರಿ ಹೋಗಿ ಹೋಗಿ ಇವನ ಹತ್ರ ಸಾರಿ ಕೇಳ್ತಾ ಇದ್ದೀರಾ? ಈ ಆಫೀಸಲ್ಲಿ ಕಮ್ಮಿ ಅಂದರೂ 8ರಿಂದ 10 ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಉದಯ್ ಅವ್ರು ಯಾರ ತಂಟೆಗೂ ಹೋಗದೆ ಬರೀ ಆರುಷಿ ಜೊತೆಗೆ ಮಿಸ್ಬಿಹೇವ್ ಮಾಡಿದ್ದಾನೆ ಅಂದರೆ ತಪ್ಪು ಬರೀ ನನ್ನ ತಮ್ಮಂದ? ನಿನ್ನ ಹೆಂಡತಿ ಸಹ ಅವರ ಲಿಮಿಟಲ್ಲಿ ಇದ್ದಿದ್ದರೆ ನನ್ನ ತಮ್ಮ ಸಹ ಅವಳ ತಂಟೆಗೆ ಹೋಗ್ತಾ ಇರಲಿಲ್ಲ. ಹೆಂಡತಿ ಮಾತು ಕೇಳಿ ಬಾಲಸುಬ್ರಹ್ಮಣ್ಯ ಅವರಿಗೆ ಮಡದಿ ಮೇಲೆ ಹೇಸಿಗೆ ಹುಟ್ಟಿಬಿಟ್ಟಿತ್ತು. ನಿಜವಾಗ್ಲೂ ನಿನ್ನ ಯೋಚನೆ ಇಷ್ಟೊಂದು ಕೀಳುಮಟ್ಟದ್ದು ಅಂತ ಅಂದ್ಕೊಂಡಿರಲಿಲ್ಲ. ಮೊದಲೆಲ್ಲ ಆರುಷಿ ನನ್ನ ತಂಗಿ ಅಂತ ಹೇಳಿದ್ರು. ನನ್ನ ಅವಳ ಮಧ್ಯೆ ಏನೋ ಸಂಬಂಧ ಇದೆ ಅನ್ನುವಂತೆ ಕೆಟ್ಟದಾಗಿ ಮಾತಾಡ್ತಾ ಇದ್ದೆ. ಈಗ ನೋಡಿದರೆ ನಿನ್ನ ನಾಲಾಯಕ್ ತಮ್ಮನ ಜೊತೆಗೆ ಅವಳ ಹೆಸರು ಸೇರಿಸಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀಯ. ಮರಿಬೇಡ ಉಷಾ, ನಮಗೂ ಒಬ್ಬಳು ಹೆಣ್ಣು ಮಗಳಿದ್ದಾಳೆ. ನಿನ್ನ ಈ ಕೆಟ್ಟ ಕರ್ಮಗಳು ನಾಳೆ ಅವಳ ಬಾಳನ್ನು ಸುಟ್ಟು ಬೂದಿ ಮಾಡಿದರೆ ಏನೇ ಮಾಡ್ತೀಯ ಕೇಳಿದರೆ? ಅಸಡ್ಡೆಯ ಮುಖ ಮಾಡಿ ಕಣ್ಣು ತೇಲಿಸಿ, ನನ್ನ ಮಗಳೇನು ಆರುಷಿ ಥರ ಅನುಕೂಲಕ್ಕೊಬ್ಬ ಗಂಡ ಅಂತ ಬದುಕು ನಡೆಸೋಳಲ್ಲ. ಹೇಳಿದ್ದೇ ತಡ. ಓಜಸ್ ಕೈ ಉಷಾ ಅವರ ಕೆನ್ನೆಯ ಮೇಲೆ ಬೆರಳಚ್ಚು ಮೂಡಿಸುವಷ್ಟು ಜೋರಾಗಿ ಅಪ್ಪಳಿಸಿತ್ತು. ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡುವಷ್ಟು ದರಿದ್ರ ಮನಸ್ಥಿತಿಯವನಲ್ಲ ನಾನು. ಆದರೆ ನೀನು ಹೆಣ್ಣು ಕುಲಕ್ಕೆ ಕಳಂಕ. ಸರ್, ಒಂದು ಮಾತು, ನಾನು ಸಹ ನಿಮ್ಮ ಭಾಮೈದನ ಮೇಲೆ ದೂರು ಕೊಟ್ಟು ಆಫೀಸ್ ಡೆಕೋರಮ್ನ ಮೇಂಟೈನ್ ಮಾಡಿ ಅಂತ ಹೇಳಿ ಹೋಗೋಣ ಅಂತ ಬಂದೆ. ಆದರೆ ಈಗ ಹೇಳ್ತಾ ಇದ್ದೀನಿ ಕೇಳಿ. ಇಲ್ಲಿ ಇಂತಹ ಕೆಟ್ಟ ವಾತಾವರಣದಲ್ಲಿ ನನ್ನ ಹೆಂಡತಿಗೆ ಕೆಲಸ ಮಾಡುವ ಯಾವ ದರ್ದೂ ಇಲ್ಲ. ಹಾಗೆ ನಿಮ್ಮ ಆ ಪಾರ್ಟಿ ಹಾಲ್ ಪ್ರಾಜೆಕ್ಟ್ನ ಕೂಡ ನನ್ನ ಕಂಪನಿ ವಹಿಸಿಕೊಳ್ಳುವುದಿಲ್ಲ. ಇನ್ಮೇಲೆ ನಮಗೂ ನಿಮಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ನೀವು ಒಳ್ಳೆಯವರೇ ಸರ್, ಆದರೂ ನಿಮ್ಮ ಸುತ್ತ ಎಂಥ ಸ್ವಭಾವದ ಜನರಿದ್ದಾರೆ ಅನ್ನೋದರ ಮೇಲೆ ನಿಮ್ಮ ಯೋಗ್ಯತೆಯನ್ನು ಈ ಸಮಾಜ ಅಳೆಯುತ್ತದೆ. ದಯವಿಟ್ಟು ಒಮ್ಮೆ ಯೋಚಿಸಿ ಸರ್. ಕೆಲವರು ಮಾಡೋ ತಪ್ಪುಗಳಲ್ಲಿ ಮಾತಲ್ಲಿ ಹೇಳಿ ತಿದ್ದುವ ಪ್ರಯತ್ನ ಮಾಡೋದು ವ್ಯರ್ಥ. ದಂಡಂ ದಶಗುಣಂ ಅನ್ನೋ ಭಾಷೆಯೇ ಅರ್ಥವಾಗೋದು. ಆರುಷಿಗೆ ಅವಶ್ಯಕತೆ ಇದ್ದಾಗ ಕೆಲಸ ಕೊಟ್ಟು ಅವರ ಬಾಳಲ್ಲಿ ಬೆಳಕಾಗಿದ್ದವರು ನೀವು. ನಿಮ್ಮ ಈ ಉಪಕಾರವನ್ನು ಅವಳು ಮಾತ್ರ ಅಲ್ಲ, ನಾನು ಸಹ ಎಂದೂ ಮರೆಯೋದಿಲ್ಲ ಎಂದು ಹೇಳಿದವನು ನೇರ ಆರುಷಿ ಕ್ಯಾಬಿನ್ಗೆ ಹೋಗಿ, ನಿನ್ನ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡ್ಕೋ ಆರು, ನೀನು ಕೆಲಸಕ್ಕೆ ರಿಸೈನ್ ಮಾಡಿದ್ದೀಯಾ ಅಂತ ನಿನ್ನ ಬಾಸ್ ಹತ್ರ ನಾನು ಹೇಳಿದ್ದಾಯಿತು. ಇನ್ಮೇಲೆ ನೀನು ಆರುಷಿ ಚಂದ್ರನಾಗಿ ಸಾಫ್ಟ್ ಅಲ್ಲ, ಬಾಸ್ ಆಗಿ ಮೆರೆಯುವಂತೆ ಹೇಳಿದರೆ ಓಜಸ್ ಮಾತಿನ ಅರ್ಥ ತಿಳಿಯದೆ ಹೋದರೂ ಮನಸ್ಸಿಗೆ ಹಿಂಸೆ ಕೊಡುತ್ತಿದ್ದ ಕಚೇರಿಯಿಂದ ನಾಳೆ ಬರುವಂತಿಲ್ಲ ಅನ್ನೋ ವಿಷಯವೇ ಅವಳ ಮನಸ್ಸಿಗೆ ನೆಮ್ಮದಿ ನೀಡಿತ್ತು. ಆರುಷಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟ ನಂತರ ಮನಸ್ಸಿಗೆ ನಿರಾಳ ಆಗಿದ್ರು. ಸಾಲದ ಕಂತು, ಚಿಂಟು ಸ್ಕೂಲ್ ಫೀಸ್, ತನ್ನ ಮನೆಯ ಖರ್ಚು, ಇದೆಲ್ಲದಕ್ಕೂ ಓಜಸ್ ಬಳಿಯೇ ಹಣ ಕೇಳಿ ಪಡೆಯುವುದು ಹೇಗೆ ಅನ್ನೋ ಯೋಚನೆ ಶುರುವಾಗಿತ್ತು. ಈ ಹಿಂದೆಯೇ ತನ್ನ ಬಿಸ್ನೆಸ್ ಶುರು ಮಾಡಲು ಸರ್ಕಾರದಿಂದ ಫಸ್ಟ್ ಕ್ಲಾಸ್ ಸಿವಿಲ್ ಕಾಂಟ್ರಾಕ್ಟರ್ ಲೈಸೆನ್ಸ್ ಪಡೆದಿದ್ದ ಓಜಸ್ ಇಷ್ಟು ದಿನ ತನ್ನ ಕುಟುಂಬದ ಸಲುವಾಗಿ ತನ್ನ ಕೆಲಸದಿಂದ ದೂರ ಉಳಿದಿದ್ದವನು ಈಗ ತನ್ನ ಇಚ್ಛೆಯ ಅನುಸಾರ ಬರುವ ಶುಕ್ರವಾರದಂದು, ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಶುಭ ದಿನದಂದೇ ಆಫೀಸ್ ಶುರು ಮಾಡುವ ಬಗ್ಗೆ ತೀರ್ಮಾನಿಸಿ ಆಫೀಸ್ ಪೂಜೆಗೆ ತನ್ನ ಮನೆಯವರು ಹಾಗೆ ಆಪ್ತರನ್ನು ಆಹ್ವಾನಿಸಿದ್ದನು. ಚಿರಾಗ್ ಕನ್ಸ್ಟ್ರಕ್ಷನ್ಸ್ ಹೂಗಳಿಂದ ಅಲಂಕಾರಗೊಂಡಿದ್ದ ಕಂಪನಿಯ ಬೋರ್ಡ್ ನೋಡಿ ಆರುಷಿ ಕಣ್ಗಳು ತುಂಬಿಕೊಂಡಿದ್ದವು. ಚಿಂಟು, ನೀವು ಹೆತ್ತ ಮಗನಲ್ಲ, ಆದರೂ ಅವನೆಡೆಗೆ ನೀವು ತೋರುತ್ತಾ ಇರೋ ಒಲವು ನಿಜಕ್ಕೂ ಅವರ್ಣನೀಯ. ಹೇಳಿದ್ರೆ ಅವಳ ಕಡೆಗೆ ಸುಡು ನೋಟ ಬೀರಿ ಇನ್ನೊಂದು ಸಲ ಚಿಂಟು ನನ್ನ ಮಗ ಅಲ್ಲ ಅನ್ನೋ ಮಾತು ಹೇಳಿದ್ರೆ ನೀನು ನನ್ನ ಹೆಂಡತಿ ಅನ್ನೋದನ್ನು ನೋಡದೆ ಹಲ್ಲು ಉದುರಿಸಿಬಿಡ್ತೀನಿ. ಕೋಪದಲ್ಲಿ ರೇಗಿದ್ರೆ ಅವನ ಎದುರಿಗೆ ತನ್ನ ಕಿವಿಗಳನ್ನು ಹಿಡಿದು ಕ್ಷಮೆ ಕೇಳಿದ್ಲು. ನಸುನಕ್ಕು ಅವಳ ಕೆನ್ನೆ ತಟ್ಟಿ ತಾನು ಆಸೆಪಟ್ಟಂತೆ ಆರುಷಿ ಕೈಯಲ್ಲೇ ಆಫೀಸ್ ಪೂಜೆ ಮಾಡಿಸಿ ನಂತರ ಅವಳೊಟ್ಟಿಗೆ ತನ್ನ ತಂದೆ ತಾಯಿ ಅತ್ತೆ ಮಾವ ಚಿಕ್ಕಮ್ಮನ ಕಾಲಿಗೆ ಎರಗಿ ಆಶೀರ್ವಾದ ಪಡೆದನು. ಆರುಷಿ ಕೈ ಹಿಡಿದು ನೇರ ಬಾಸ್ಗೆ ಎಂದು ಡಿಸೈನ್ ಮಾಡಿದ ಕ್ಯಾಬಿನ್ಗೆ ಕರೆದುಕೊಂಡು ಬಂದವನು ಅವಳನ್ನು ಬಾಸ್ ಕುರ್ಚಿಯಲ್ಲಿ ಕೂರಿಸಿಬಿಟ್ಟ. ಚಂದ್ರ, ಏನು ಮಾಡ್ತಾ ಇದ್ದೀರಾ? ಆರುಷಿ ಗೊಂದಲಾಶ್ಚರ್ಯದಲ್ಲಿ ಕೇಳಿದ್ರೆ, ಇಷ್ಟೊಂದು ಅಚ್ಚರಿ ಪಡುವಂಥದ್ದು ಏನಿದೆ ಯಾರು? ಇನ್ಮೇಲೆ ಈ ಆಫೀಸ್ನ ಬಾಸ್ ನೀನು. ನೀನು ಬರೀ ಲೈಫ್ ಪಾರ್ಟ್ನರ್ಸ್ ಅಲ್ಲ, ಇನ್ನು ಮುಂದೆ ನಾವು ಬಿಸ್ನೆಸ್ ಪಾರ್ಟ್ನರ್ಸ್ ಸಹ. ನಿತಿನ್ ಜೊತೆಗೆ ಸೇರಿ ಬಿಸ್ನೆಸ್ ಶುರು ಮಾಡಿದಾಗ ಸಹ ನಾನು ಫೀಲ್ಡ್ ವರ್ಕ್ ಮಾಡ್ತಾ ಇದ್ದೆ. ಈಗಲೂ ಸಹ ಅದೇ ನನ್ನ ಕೆಲಸ, ನೆನಪಿದೆಯಾ? ಇದೇ ಕಾರಣಕ್ಕೆ ಈ ಹಿಂದೆ ಆಫೀಸ್ನ ಪೂರ ಜವಾಬ್ದಾರಿಯನ್ನು ಒಬ್ಬರಿಗೆ ವಹಿಸುವ ಸಲುವಾಗಿ ಒಬ್ಬರು ನಂಬಿಕಸ್ಥ ವ್ಯಕ್ತಿ ಬೇಕು ಅಂತ ನಿನ್ನ ಹತ್ರ ಹೇಳಿದ್ದೆ. ಆಗ ನೀನು ಕೆಲವು ರೆಸ್ಯೂಮ್ಗಳನ್ನು ನನಗೆ ಫಾರ್ವರ್ಡ್ ಮಾಡಿದ್ಯಲ್ಲ,
ಆದರೆ ಗುರುತು ಪರಿಚಯ ಇಲ್ಲದ ಯಾವುದೋ ವ್ಯಕ್ತಿಯನ್ನು ನಂಬಿ ಇಡೀ ಆಫೀಸ್ ಜವಾಬ್ದಾರಿಯನ್ನು ಅವರಿಗೆ ವಹಿಸೋಕ್ಕಾಗತ್ತಾ? ಅದಕ್ಕೆ ಇನ್ನು ಮುಂದೆ ಈ ಆಫೀಸ್ನ ಪೂರ ಜವಾಬ್ದಾರಿ ನಿಂದು. ಫೈನಾನ್ಸ್ ಅಲ್ಲದೆ ಅಡ್ಮಿನಿಸ್ಟ್ರೇಷನ್ ಕೆಲಸದ ಕಡೆಗೆ ನೀನು ಗಮನ ಕೊಟ್ಟರೆ ನಾನು ಹೊರಗಿನ ಎಲ್ಲ ಕೆಲಸಗಳನ್ನು ಮ್ಯಾನೇಜ್ ಮಾಡ್ತೀನಿ. ಈಗ ಸದ್ಯಕ್ಕೆ ಒಂದೆರಡು ಸಣ್ಣ ಪ್ರಾಜೆಕ್ಟ್ಗಳು ನಮ್ಮ ಕೈ ಸೇರಿದೆ. ನೀನೊಬ್ಬಳು ನನ್ನ ಜೊತೆ ನಂಬಿದರೆ ಈ ಕಂಪನಿಯ ಹೆಸರನ್ನು ಗಗನದೆತ್ತರಕ್ಕೆ ಬೆಳೆಸ್ತೀನಿ. ಹೇಳು ಹಾರು, ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಾ? ನನಗೆ ಜೊತೆಯಾಗಿ ನಿಂತು ನನ್ನ ಕನಸಿನ ಈ ಕೂಸನ್ನು ಗೆಲ್ಲಿಸ್ತೀಯಾ ಕೇಳಿದರೆ ಎದ್ದು ನಿಂತು ಅವನ ಕೈಯಲ್ಲಿ ತನ್ನ ಕೈ ಬೆಸೆದು, ನೀವು ನನಗೆ ನಮ್ಮ ಜೀವನದಲ್ಲಿ ಇಂತಹ ಒಂದು ಸ್ಥಾನ ಕೊಡಬಹುದು ಅಂತ ಖಂಡಿತವಾಗಿ ಊಹಿಸಿರಲಿಲ್ಲ. ಐ ಪ್ರಾಮಿಸ್ ಚಂದ್ರ, ನೀವು ಆಸೆಪಟ್ಟ ಹಾಗೆ ಈ ಕಂಪನಿಯನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಲು ನನ್ನ ಕೈಲಾದಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಹೇಳಿದ್ಲು. ಥ್ಯಾಂಕ್ ಯು ಆರು. ಕ್ಷಣ ತನ್ನ ಕನಸು ನನಸಾದ ಕಾರಣಕ್ಕೆ ಭಾವುಕನಾಗಿ ಬಿಟ್ಟ ಓಜಸ್. ಮಧ್ಯಾಹ್ನ ಮನೆಯಲ್ಲೇ ಹೋಳಿಗೆ ಪಾಯಸದ ಅಡುಗೆ ಸಿದ್ಧವಾಗಿತ್ತು. ಊಟ ಮುಗಿಸಿ ಸಂಜೆ ಮತ್ತೊಮ್ಮೆ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡಿ ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮ ಕೊಟ್ಟಳು ಆರುಷಿ. ಹೊಸ ಆಫೀಸ್, ಹೊಸ ವಾತಾವರಣ, ಹುಮ್ಮಸ್ಸಿನಿಂದ ತನ್ನ ಕೆಲಸಗಳನ್ನು ಮಾಡುತ್ತಿದ್ದ ಆರುಷಿ ಇನ್ನೊಂದು ವಾರದಲ್ಲಿ ತನ್ನ ಗೆಳತಿಯ ಮದುವೆ ದಿನಾಂಕ ಹತ್ತಿರ ಬಂದ ಕಾರಣ ಅವಳಿಗೆ ಕರೆ ಮಾಡಿ, ತ್ವಿಷಾ, ಮದುವೆ ತಯಾರಿಗಳೆಲ್ಲ ಆಯಿತಾ? ಏನು, ನಾನು ಆ ಕಂಪನಿ ಕೆಲಸ ಬಿಟ್ಟೆ ಅಂತ ನನ್ನ ಮರೆತು ಬಿಟ್ಟ ಹೇಗೆ ಕೇಳಿದರೆ, ನಿಟ್ಟುಸಿರು ಬಿಟ್ಟು, ನೀನೇನು, ನಾನು ಸಹ ಅಲ್ಲಿ ಕೆಲಸ ಬಿಟ್ಟಿದ್ದಾಯ್ತು ಕಣೆ. ಹೇಗಿದ್ದರೂ ಮದುವೆ ನಂತರ ನಾನು ಮಹಿ ಜೊತೆಯಲ್ಲಿ ಹಳ್ಳಿಯಲ್ಲೇ ತಾನೇ ಉಳಿಬೇಕು. ಆದರೂ ಸಣ್ಣ ಭಯ ಆರು, ನಾನು ಅಲ್ಲಿನ ಜೀವನ ಶೈಲಿಗೆ ಅಡ್ಜಸ್ಟ್ ಆಗ್ತೀನಲ್ವಾ ಕೇಳಿದ್ರೆ ನಗುತ್ತಾ, ಹ್ಞೂ ತ್ವಿಷಾ, ಖಂಡಿತ ನೀನು ಅಲ್ಲಿನ ಜೀವನಕ್ಕೆ ಚೆನ್ನಾಗೇ ಹೊಂದ್ಕೊಳ್ತೀಯ. ಮಹಿ ಅಣ್ಣ ತುಂಬ ಒಳ್ಳೆಯವರು, ನಿನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಆದರೆ ನೀನು ಸಹ ಅವರನ್ನು ಚೆನ್ನಾಗಿ ನೋಡ್ಕೋಬೇಕು. ಅಣ್ಣಂಗೆ ಏನು ಇಷ್ಟ ಅವರ ಬೇಕು ಬೇಡಗಳ ಕಡೆಗೆ ಗಮನ ಕೊಡಬೇಕು ಹೇಳಿದರೆ ಹೂಗುಟ್ಟುತ್ತಾ ಆರುಷಿ ಮಾತಿಗೆಲ್ಲ ಒಪ್ಪಿಗೆ ಸೂಚಿಸುತ್ತಾ ಇದ್ಲು. ದಿನಪತ್ರಿಕೆಯಲ್ಲಿ ಒಂದು ಸರ್ಕಾರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಟೆಂಡರ್ ಕರೆಯಲಾಗಿತ್ತು. ಅದೇ ವಿಷಯವನ್ನು ಆರುಷಿ ಜೊತೆಗೆ ಡಿಸ್ಕಸ್ ಮಾಡುವ ಸಲುವಾಗಿ ಅವಳ ಕ್ಯಾಬಿನ್ಗೆ ಬಂದಿದ್ದ ಓಜಸ್ ತನ್ನ ಮಡದಿ ಅವಳ ಸ್ನೇಹಿತೆಗೆ ಹೇಳುತ್ತಿದ್ದ ಕಿವಿ ಮಾತುಗಳನ್ನು ಕೇಳಿಸಿಕೊಂಡು ನಗುತ್ತಾ ಕ್ಯಾಬಿನ್ ಒಳಗೆ ಬಂದವನು, ಸ್ನೇಹಿತೆಗೆ ಸಲಹೆ ಕೊಡುವ ಮೊದಲು ತಾವು ಹಾಗೆ ನಡೆದುಕೊಳ್ತಾ ಇದ್ದೀವಾ ಅಂತ ಒಮ್ಮೆ ಯೋಚನೆ ಮಾಡಬೇಕು ಅಲ್ವೇನೆ ಆರು ಕೇಳಿ ಅವಳ ಎದುರಿಗೆ ಕೂತವನ ಮಾತಿಗೆ ಮುಖ ದಪ್ಪ ಮಾಡಿಕೊಂಡು, ತ್ವಿಷಾಗೆ ಕೊಟ್ಟ ಸಲಹೆಗಳನ್ನು ನಾನೀಗಾಗಲೇ ಫಾಲೋ ಮಾಡ್ತಾ ಇದ್ದೀನಿ ಸರ್. ಇನ್ಫ್ಯಾಕ್ಟ್ ನಿಮ್ಮ ತಿಂಡಿ, ಊಟ, ನೀವು ದಿನ ಹಾಕೋ ಈ ಬಟ್ಟೆಗಳನ್ನು ಸಹ ನಾನೇ ಸೆಲೆಕ್ಟ್ ಮಾಡಿ ಐರನ್ ಮಾಡಿ ರೆಡಿ ಮಾಡೋದು. ಇಲ್ಲ ಅಂದರೆ ನನಗಲ್ಲ, ಇಡೀ ಪ್ರಪಂಚಕ್ಕೆ ಗೊತ್ತು ಮಿಸ್ಟರ್ ಓಸಿ ತಮ್ಮ ವಸ್ತುಗಳನ್ನು ಎಷ್ಟು ನೀಟಾಗಿ ಇಟ್ಕೋತಾರೆ ಅಂತ ಹೇಳಿದ್ರೆ, ತಾನು ಈ ಹಿಂದೆ ಮನೆ ತುಂಬ ತನ್ನ ವಸ್ತುಗಳನ್ನು ಹರಡಿಕೊಂಡು ಬೇಕಾಬಿಟ್ಟಿ ಬದುಕುತ್ತಾ ಇದ್ದ ದಿನಗಳನ್ನು ನೆನೆದು, ಹ್ಞೂ ಕಣೋ ಆರು, ನನಗೇನು ಬೇಕು ಬೇಡ ಅದನ್ನೆಲ್ಲ ಗಮನಿಸಿಕೊಳ್ತೀಯ. ಆದರೆ ಕೇಳುತ್ತಾ ತನ್ನ ಕುರ್ಚಿಯಿಂದ ಎದ್ದು ಅವಳ ಬಳಿಗೆ ಹೋಗಿ ಅವಳ ಸಮಕ್ಕೆ ಬಾಗುತ್ತಲೇ ಆರುಷಿಯ ಹೃದಯ ಬಡಿತ ಜೋರಾಗಿತ್ತು. ಚಂದ್ರ, ಇದು ಆಫೀಸ್, ಯಾರಾದರೂ ನಮ್ಮನ್ನು ಹೀಗೆ ನೋಡಿದ್ರೆ ಏನು ತಿಳಿದುಕೊಳ್ಳೋಲ್ಲ. ಅವನ ಎದೆ ಮೇಲೆ ಕೈ ಇಟ್ಟು ಮತ್ತು ಮುಂದೆ ಬರದಂತೆ ತಡೆದ್ರೆ ಇನ್ನೇನು ತಿಳ್ಕೊತಾರೆ? ನಮ್ಮ ಬಾಸ್ ಗಂಡ ಇಷ್ಟು ರೊಮ್ಯಾಂಟಿಕ್, ನನಗೂ ಇಂಥ ಗಂಡ ಸಿಗಬಾರ್ದಿತ್ತ ಅಂತ ಒಳಗೊಳಗೆ ಪಾಪ ಅದೆಷ್ಟು ಫೀಲ್ ಮಾಡ್ಕೋತಾ ಇರ್ತಾರೋ ಏನೋ ಹೇಳಿದ್ರೆ ನಗುತ್ತಾ ಎದ್ದು ನಿಂತು ಅವನ ಕೊರಳ ಬಳಸಿ, ಹೌದಲ್ವಾ ಪಾಪ, ಈ ಓಸಿ ಮದುವೆ ಆಗಿ ಅದೆಷ್ಟು ಹೆಣ್ಮಕ್ಳ ಹೃದಯವನ್ನು ಹೊಡೆದು ಹಾಕಿಬಿಟ್ರೋ ಏನೋ ಕೇಳಿದ್ರೆ ಅವಳ ನಡು ಬಳಸಿ ಬರಸೆಳೆದವನು, ಬೇರೆ ಯಾರದ್ದೋ ಹೃದಯದ ಚಿಂತೆ ನನಗೆ ಯಾಕೆ, ನಿನ್ನ ಹಾರ್ಟ್ನಲ್ಲಿ ನನಗೆ ಜಾಗ ಕೊಟ್ಟಿಯಲ್ಲ, ನನಗಷ್ಟೇ ಸಾಕು ಹೇಳುತ್ತಾ ಅವಳ ಕೆನ್ನೆಗೆ ಹೂ ಮುತ್ತಿಟ್ಟ. ಚಂದ್ರ ಏನೋ ಹೇಳಬೇಕೆಂದು ಇದ್ದವಳು ಅಷ್ಟರಲ್ಲಿ ಆರುಷಿ ಮೊಬೈಲ್ ಸದ್ದು ಮಾಡಿತ್ತು. ತನ್ನ ತಂದೆಯ ಮೊಬೈಲ್ ಹೆಸರು ಫೋನ್ ಸ್ಕ್ರೀನ್ ಮೇಲೆ ಮೂಡಿದ್ದರೂ ಕರೆ ಮಾಡಿರೋದು ಯಾರು ಅನ್ನೋದು ಅವಳಿಗೆ ತಿಳಿದಿತ್ತು. ಕರೆ ಸ್ವೀಕರಿಸುತ್ತಲೇ, ಚಿಂಟು, ಅಮ್ಮ, ನಮ್ಮನೆಗೆ ಬೆಳ್ಳಿ, ಸತ್ಯ, ಅತ್ತೆ, ಅಜ್ಜಿ, ತಾತ, ದೊಡ್ಡಪ್ಪ ಎಲ್ಲ ಬಂದಿದ್ದಾರೆ. ಭತ್ತ ನನಗೆ ಅಂತ ಒಂದು ಪಪ್ಪಿ ತಂದಿದ್ದಾರೆ. ಪಪ್ಪ ಹೇಳ್ತಂತೆ ಅತ್ತೆಗೆ ಭತ್ತ, ಚಿಂಟುಗೆ ಪಪ್ಪಿ ತಗೊಂಡು ಬಾ ಅಂತ. ಆದರೆ ಪಾಪ ಅಲ್ಲ ಪಪ್ಪಿ, ಅಲ್ಲಿ ಊರಲ್ಲಿ ಪಪ್ಪೀಸ್ ಸೊತ್ತಿಗೆ ಇತ್ತು. ಈಗ ಒಂದು ಪಪ್ಪಿ ಇಲ್ಲಿ ಬಂತು, ಬೇರೆ ಪಪ್ಪಿ ನನ್ನ ತಮ್ಮ ಇಲ್ಲಿ ಅಂತ ಅಳ್ತಾ ಇರುತ್ತೆ ಅಲ್ಲ. ಬೇಸರದಲ್ಲಿ ಕೇಳಿದ್ರೆ, ಹಾಗೆಲ್ಲ ಏನಿಲ್ಲ, 5 ಮರಿಗಳಲ್ಲಿ ಒಂದೆರಡನ್ನು ಮಹೇಂದ್ರ ದೊಡ್ಡಪ್ಪನ ಸ್ನೇಹಿತರು ಈಗಾಗಲೇ ತಮಗೆ ಬೇಕು ಅಂತ ಕೇಳಿ ಪಡ್ಕೊಂಡಿದ್ದಾರೆ ಎಂದ್ಲು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ಥ್ಯಾಂಕ್ ಯು. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಹಸ್.